ದೆಹಲಿ ಭೇಟಿ ಕೊಟ್ಟಿದ್ರಿ. ಎಲ್ಲಿ ಸಹಜ ಭೇಟಿ ಅಷ್ಟೇ, ಅಲ್ಲೇನೋ ವಿಶೇಷ ಏನಿಲ್ಲ. ವಿಚಾರಕ್ಕೆ ಏನು ಚರ್ಚೆ ಆಯ್ತು ಯಾವ ಚರ್ಚೆ ಇಲ್ಲ ಈಗ ಸದ್ಯಕ್ಕಂತೂ ಇಲ್ಲ, ಈಗ ಯಾವ್ದು ಚರ್ಚೆ ಇಲ್ಲ ಈಗ. ಬಂದಾಗ ನೋಡೋಣ, ಈಗಂತೂ ಸದ್ಯಕ್ಕೆ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅವಕಾಶ ಬಂದಾಗ. ಇವತ್ತು ನಾಳೆ ಮಾಡ್ತಾರೆ ಇವತ್ತು ಡೆಲ್ಲಿಗೆ ಹೋಗ್ತಿದ್ದಾರೆ CM ಅವರು, ಮಾಡ್ತಾರೆ. ಬಹುಶಃ ಸೋಮವಾರವರೆಗೆ ಆಗ್ಬೋದು. ಇನ್ನು 5-6 ದಿನ ಮಾತ್ರ ಸೆಷನ್ ಈಗ ಬಾಕಿ ಇರುವಂತ ದಿನಗಳು ಸರ್. ಅಷ್ಟೊಳಗಡೆ ಆನ್ಸರ್ ಕೊಡ್ಬೇಕು, ಅವ್ರು ಪ್ರಿಪೇರ್ ಆಗ್ಬೇಕು. ಮಾಡ್ತಾರೆ, ಏನು ಅದೇನು ಹೊಸಬ್ರು ಏನಿಲ್ಲ, ಅದ್ರಾಗೇನು ಹಳಬ್ರು ಇದಾರೆ, ನಾಲೆಜ್ ಇದ್ದವ್ರು ಮಾಡ್ತಾರೆ, ಅದೇನು ಸಮಸ್ಯೆ ಆಗೋಲ್ಲ. ಅದು ಮೋಸ್ಟ್ಲಿ ಸೋಮವಾರವರೆಗೆ ಅಂತಿಮಗೊಳಿಸ್ತಾರಂತ ನಿರೀಕ್ಷೆ ಇದ್ದಾರೆ. ಈಗ ಒಂದು ಚರ್ಚೆ ನಡೀತಾ ಇದೆ ಸರ್, ಬದಲಾವಣೆ ಮಾಡಿ ಅಸಮಾಧಾನಿತರಿಗೆ ಅವಕಾಶ ಕೊಡಬೇಕು, ಅದೇನು ಮಾಡೋದು ಸರಿ ಇದೆಯಾ ಅಥವಾ ಹೆಂಗೆ ಸರ್? ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಎಂ ಕೃಷ್ಣಪ್ಪ ಅವರು ಪಟ್ಟು ಬಿಡ್ತಿಲ್ಲ ಸರ್, ನಾ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಹಿಂದೆನೂ ನನಗೆ ಮೋಸ ಆಗಿದೆ, ಈಗಲೂ ನಾನು ಮೋಸ ಆಗೋದಿಕ್ಕೆ ಬಿಡೋದಿಲ್ಲ, ನನ್ಗೆ ಬೇಕೇ ಬೇಕು ಅನ್ನುವಂತ ಪಟ್ಟು ಮಾತಾಡಿದ್ರೆ. ಈಗಾಗಲೇ ಗೊತ್ತಿಲ್ಲ ಏನ್ ಮಾತಾಡಿದಾರೆ. ಸುರ್ಜೇವಾಲಾ ಜನರಲ್ ಸೆಕ್ರೆಟರಿ ಮಾತಾಡಿದ್ರೆ, CM ಅವ್ರು ಖುದ್ದು ಹೋಗಿದ್ದಾರೆ, ಅಧ್ಯಕ್ಷರು ಮಾತಾಡಿದ್ದಾರೆ, ಬೇರೆ ಸಚಿವರು ಹೋಗಿದ್ದಾರೆ, ಮಾತಾಡಿದ್ದಾರೆ. ಸರಿ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಶಿವಣ್ಣ ಅವರ ವಿಚಾರದಲ್ಲೂ ಸಿದ್ದರಾಮಯ್ಯನವರು ಸಾಕಷ್ಟು ಬಿಗಿ ಹಿಡಿದಿದ್ದಾರೆ ಸರ್. ಉತ್ತರ ಕರ್ನಾಟಕದಲ್ಲಿ ಒಬ್ರು ಕುರುಬರಿಗೆ ಅವಕಾಶ ಬೇಕೇ ಬೇಕು. ಗೊಂದಲ ಇದೆ ಅಂತ ಇದೆ, ಸರಿಪಡಿಸುವಂತ ಪ್ರಯತ್ನ ಮಾಡ್ತಾರೆ. ಈಗಾಗಲೇ ಡೆಲ್ಲಿದ ವರಿಷ್ಠರು ಬಂದಾರೆ, ನಮ್ಮ ಈ ವರಿಷ್ಠರು ಇದ್ದಾರೆ, ಮಾಡ್ತಾರೆ. ಎಲ್ಲದಕ್ಕೆ ಕಾಲ ಬೇಕಷ್ಟೇ. ಸೆಷನ್ ಒಳಗೆ ಮಹಿಳಾ ಕೋಟಾನು ಆಗುತ್ತೆ ಸರ್. ಮಾಡಲೇಬೇಕು, ಒಂದು ಮಹಿಳೆ ಬೇಕೇ ಬೇಕು. 19 ಮಾಡಿದಾರೆ, ಇನ್ನೊಂದು ಇದೆ. ಮಹಿಳೆಗೆ ಅವಕಾಶ ಕಲ್ಪಿಸಬೇಕು. ಇಲ್ಲಾಂದ್ರೆ ಯಾವುದೇ ಒಂದು ಸಂಪುಟ, ಒಂದು ಸರ್ಕಾರ ಮಹಿಳೆಗೆ ಪ್ರಾತಿನಿಧ್ಯ ಕೊಡಬೇಕು, ಕೊಡ್ತೈತೆ ನಮ್ಮ ಸರ್ಕಾರ. ಹೊರಟ್ಟಿ ಅವ್ರ ರಾಜೀನಾಮೆ ವಿಚಾರದಲ್ಲಿ ಅವ್ರಿಗೆ ಬೆದರಿಕೆ ಹಾಕಿ ರಾಜೀನಾಮೆ ಪಡೆದಿದ್ದಾರೆ ಅಂತ ಹೇಳಿ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ಖುದ್ದು ಅಲ್ಲೇ ಹೋಗಿ ಅವ್ರ ಚೇಂಬರ್ ಅಲ್ಲಿ ಕುಳಿತುಕೊಂಡು ರಾಜೀನಾಮೆ ಪಡೆದಿದ್ದಾರೆ ಅಂತ. ಇಲ್ಲ, ಗೊತ್ತಿಲ್ಲ, ಅವರೇ ಕೊಟ್ಟಿದಾರಲ್ಲ, ಅವರು ಸೀನಿಯರು, ಅತ್ಯಂತ ಹಿರಿಯ ಶಾಸಕರು. ಸೊ ಅವರೇ ಕೊಟ್ಟಿವಿ ಅಂತ ಹೇಳ್ಯಾರ, ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಾವು ಕೊಟ್ಟಿವಿ, ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ. ಸೊ ಹಿಂಗಾಗಿ ಅದಕ್ಕೆ ಬೇರೆ ರೀತಿ ಅರ್ಥ ಕಲಿಸೋ ಅವಶ್ಯಕತೆ ಇಲ್ಲ. ಅದೇ ಮುಗಿದು ಹೋಗಿದೆ, ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ನಿನ್ನೆ CM ಹೋಗೋವರೆಗೂ ಕೂಡ ಅವ್ರು 14ನೇ ತಾರೀಕು ನಾನು ಕೊಡ್ತೀನಿ ರಾಜೀನಾಮೆ ಅಂತ ಹೇಳ್ತಿದ್ರು ಸರ್. CM ಕೂತ್ ಅರ್ಧ ಗಂಟೆ ಚರ್ಚೆ ಬಳಿಕ ಡೇಟ್ ನ ಚೇಂಜ್ ಮಾಡ್ಬಿಟ್ಟು ಹಾಕಿ ಕೊಟ್ಟಿರುವಂತದ್ದು. ಅಲ್ಲ ಮೇಡಮ್, ಕೊಡೋದಂತಿ ನಿಜ ಎಲ್ಲ ಒಪ್ಕೊಂಡಿರೋ. 14 ಏನೋ 12 ಏನೋ 10 ಏನೋ ಕೊಡೋದಂತಿ ಒಪ್ಪಿದ್ರಲ್ಲ, 14 ಬದಲಾಗಿ ಪ್ರೀಪೋನ್ ಮಾಡ್ಕೊಂಡಿರ್ಬೋದು. ಕೊಡೋದು ನಿಜಾನ ಅವರೇ ಒಪ್ಕೊಂಡಾರ, ನಿಮ್ ಮುಂದೆ ಹೇಳಿದ್ದಾರೆ. ಸೊ ಕೊಟ್ಟಿದ್ದಾರೆ, ಈಗ ಮುಗಿದೋದ ಅಧ್ಯಾಯ ಇದು. ಗುಂಪಾಗಿ ಎಲ್ಲರೂ ಹೋಗಿ ಬೆದರಿಕೆ ಹಾಕಿ ರಾಜೀನಾಮೆ ಇಸ್ಕೊಂಡ್ರು ಅಂತ ಆರೋಪ ಮಾಡ್ತಾರೆ. ಬೆದರಿಕೆ ಹಾಕುವಂತ ಕಾಲ ಇದಲ್ಲ ಅದು. ಒಬ್ರು ಹಿರಿಯ ರಾಜಕಾರಣಿಗೆ ಬೆದರಿಕೆ, ಅದು ಸಭಾಪತಿ. ಅದೇನಾಗಿಲ್ಲ, ಮುಗಿದಿದ್ದು ಈಗಲೇ ಕೊಟ್ಟಿದ್ದಾರೆ, ಸ್ವೀಕೃತಿನೂ ಆಗಿದೆ. ಸೊ ಇನ್ನು ಹೊಸಬ್ರನ್ನ ಆಯ್ಕೆ ಮಾಡ್ತಿದ್ ನಮ್ಮ ಪಕ್ಷ. ಬರದ್ದು ಅಧ್ಯಯನ ಎಲ್ಲ ಮಾಡಿದ್ರು ಸರ್, ಪರಿಸ್ಥಿತಿ ಏನು ಬರಗಾಲ ಘೋಷಣೆ ಮಾಡ್ತಿಲ್ಲ. ವರದಿ ಬಂದ್ಮೇಲೆ ವರದಿ ಕಳಿಸ್ಬೇಕು ಕೇಂದ್ರಕ್ಕೆ, ಅವರೇ ಬರ್ಬೇಕು. ಮತ್ತೆ ಬಂದ್ಮೇಲೆ ಅದಕ್ಕೆ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.